ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ 4,000 ರೂಪಾಯಿ ಬಾಕಿ ಹಣ ಜಮೆ ಬಗ್ಗೆ ದೊಡ್ಡ ಒಂದು ಸಿಹಿ ಸುದ್ದಿ ಬಂದಿದೆ. ನೀವು ಕೂಡ ಗೃಹಲಕ್ಷ್ಮಿಯರಾಗಿದ್ರೆ ಈ ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ಕೊನೆ ತನಕ ನೋಡಿ. ಯಾಕಂದ್ರೆ ಒಂದು ಬಂಪರ್ ಸುದ್ದಿ, ಒಂದು ಹೊಸ ನಿಯಮ, ಮತ್ತೆ ಈ ಒಂದು ಕಾರ್ಡ್ ಕೂಡ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು. ಹಾಗಾದ್ರೆ ಯಾವ ಒಂದು ಕಾರ್ಡ್ ಹೇಗೆ ಪಡ್ಕೋಬೇಕು ಅದನ್ನು ಕೂಡ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ವೀಕ್ಷಕರೇ. ಇನ್ನು ಅನ್ನಭಾಗ್ಯ ಫಲಾನುಭವಿಗಳು ಅಂದ್ರೆ ನೀವು ಕೂಡ ರೇಷನ್ ಕಾರ್ಡ್ ಗ್ರಾಹಕರಾಗಿದ್ರೆ, BPL ಕಾರ್ಡು, APL ಕಾರ್ಡು, ಅಂತ್ಯೋದಯ ಕಾರ್ಡ್ ಹೊಂದಿದ್ರೆ ನಿಮಗೆ ಸೂಪರ್ ಸಿಹಿ ಸುದ್ದಿ ರಾಜ್ಯ ಸರ್ಕಾರದಿಂದ. ಇನ್ನು ಅಕ್ಕಿ ಜೊತೆಗೆ ಏನೆಲ್ಲ ವಸ್ತುಗಳನ್ನ, ಏನೆಲ್ಲ ಆಹಾರ ಧಾನ್ಯಗಳನ್ನ ಕೊಡ್ತಾರೆ, ಯಾವಾಗ ಕೊಡ್ತಾರೆ ಅದ್ರ ಬಗ್ಗೆನೂ ಕೂಡ ಅಪ್ಡೇಟ್ ಬಂದಿದೆ. ಇನ್ನು SIR, ಹೌದು, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್, ನಿಮಗೆ ಗೊತ್ತಿರಬಹುದು ವೀಕ್ಷಕರೇ. BL ಅವರು ಕೊಟ್ಟ ಅರ್ಜಿಗಳು ನೀವು ತುಂಬಿದ್ರೆ ನಿಮ್ಮ ಹೆಸರು ಮತಪಟ್ಟಿಯಲ್ಲಿ ಇದೆಯೋ ಇಲ್ಲೋ ಅಂತ ಚೆಕ್ ಮಾಡ್ಕೊಳ್ಳಿ. ಅಂದ್ರೆ ಈಗಾಗಲೇ ಎಲ್ಲಾ BL ಅವರು ಕೂಡ ಅರ್ಜಿಗಳನ್ನ ಆನ್ಲೈನ್ ಅಪ್ಡೇಷನ್ ಮಾಡ್ತಿದ್ದಾರೆ. ಸೊ ನೀವು ಕೂಡ ಪ್ರತಿಯೊಬ್ಬರು ಏನ್ ಮಾಡಬೇಕು, ಈಗಾಗಲೇ ಅರ್ಜಿ ತುಂಬಿದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೂ ಪ್ರತಿಯೊಬ್ಬರಿಗೂ ಕೂಡ ಶಾಶ್ವತ ನಿವಾಸಿ ಪ್ರಮಾಣ ಪತ್ರ PRC ಅದನ್ನು ಕೂಡ ನೀವು ಮನೆಯಲ್ಲಿ ಕುಳಿತು ಡೌನ್ಲೋಡ್ ಮಾಡ್ಕೋಬಹುದು ಮತ್ತು ಅಪ್ಲೈ ಕೂಡ ಹೇಗೆ ಮಾಡಬೇಕು ಅಂತ ನೋಡೋಣ. ಇನ್ನು ಕರ್ನಾಟಕದಲ್ಲಿ ಭಾರಿ ಒಂದು ಮಳೆ, ಇವತ್ತಿನಿಂದ 4 ದಿನಗಳ ಕಾಲ ಈ ಜಿಲ್ಲೆಗಳಿಗೆ ಮತ್ತೆ ಅಲರ್ಟ್ ಅನ್ನ ಕೊಟ್ಟಿದ್ದಾರೆ. ಅಂದ್ರೆ ಗುಡುಗು ಸಿಡಿಲು ಸಮೇತ ಅಧಿಕ ಮಳೆ, ಭಾರಿ ಮಳೆ ಆಗಲಿದೆ ಅಂತ ಹವಾಮಾನ ಇಲಾಖೆ ಹೇಳಿದೆ. ಹಾಗಾದ್ರೆ ಯಾವ ಜಿಲ್ಲೆಗಳಿಗೆ ಅಲರ್ಟ್ ಇದೆ ಅದನ್ನು ಕೂಡ ನೋಡೋಣ. ಮತ್ತೆ ಬಂಗಾರ ಮತ್ತು ಬೆಳ್ಳಿ ಬೆಲೆ ಮತ್ತೆ ಇಳಿಕೆ ಆಗ್ತಾ ಇದೆ ವೀಕ್ಷಕರೇ. ಹೌದು, ಒಂದು ದೊಡ್ಡ ಸಿಹಿ ಸುದ್ದಿ ಅಂತಾನೆ ಹೇಳ್ಬಹುದು. ಚಿನ್ನ ಪ್ರಿಯರಿಗೆ ಅಂದ್ರೆ ಹೆಣ್ಮಕ್ಳಿಗೂ ಕೂಡ ದೊಡ್ಡ ಒಂದು ಗುಡ್ ನ್ಯೂಸ್ ಬಂದಿದೆ. ಈಗ ತಗೋಬೇಕಾ ಬೇಡ, ಇನ್ನಷ್ಟು ಇಳಿಕೆ ಆಗುತ್ತಾ ಚಿನ್ನ ಬೆಳ್ಳಿ ಬೆಲೆ, ಎಷ್ಟು ಇಳಿಕೆ ಆಗಿದೆ ಎಲ್ಲ ಒಂದು ಮಾಹಿತಿ ಇದೇ ಒಂದು ವಿಡಿಯೋದಲ್ಲಿ ನೋಡೋಣ. ಆಲ್ ಇನ್ ಒನ್ ಅಪ್ಡೇಟ್ಸ್ ಅಂತಾನೆ ಹೇಳ್ಬೋದು. ಸೊ ವಿಡಿಯೋಗೆ ಬೇಗನೆ ಒಂದು ಲೈಕ್ ಮಾಡೋದ್ರ ಮೂಲಕ ವಿಡಿಯೋಗೆ ಸಪೋರ್ಟ್ ಮಾಡಿ. ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಲೈಕ್ ಮಾಡಿ. ಹಾಗೂ ಕಮೆಂಟ್ ಬಾಕ್ಸ್ ಅಲ್ಲಿ ಗೃಹಲಕ್ಷ್ಮಿಯರು ನಿಮಗೆ 31ನೇ ಕಂತಿನ ಗೃಹಲಕ್ಷ್ಮಿ ಹಣ ಜಮೆ ಆಗಿದೆಯಾ ಅಕೌಂಟ್ಗೆ, ಬೇಗನೆ ಎಸ್ ಆರ್ ನೋ ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಈಗಾಗಲೇ ಬಾಕಿ ಇದ್ದ ಕಂತುಗಳನ್ನ ಬಿಡುಗಡೆ ಮಾಡ್ತೀವಿ ಅಂತ ಮೊದಲೇ ಒಂದು ಘೋಷಣೆ ಮಾಡಲಾಗಿತ್ತು. ಆ ಪ್ರಕಾರ ನೋಡ್ತಾ ಹೋಗೋದಾದ್ರೆ 32ನೇ ಕಂತು ಹಣ ಕೂಡ ಈಗ ಜಮೆ ಆಗುತ್ತೆ, ಅಂದ್ರೆ ಒಂದು ಬಿಡುಗಡೆ ಆಗುತ್ತೆ ಸರ್ಕಾರದಿಂದ ಅಂತ ಹೇಳಲಾಗ್ತಾ ಇದೆ. ನೋಡಿ, ಮೊನ್ನೆ ತಾನೇ 31ನೇ ಕಂತು ಎಲ್ಲಾ ಗೃಹಲಕ್ಷ್ಮಿಯರ ಅಕೌಂಟ್ಗೆ ಜಮೆ ಮಾಡಲಾಗಿದೆ. ಆದ್ರೂ ಕೂಡ ಕೆಲವೊಬ್ರು ಹಣ ಬಂದಿಲ್ಲ ಅಂತ ಹೇಳಿದವರು ಕೂಡ ಈಗ ಹಣ ಬಂದಿದೆ ಅಂತ ಕಮೆಂಟ್ ಮಾಡ್ತಾ ಇರುವಂತದ್ದು. ಅಂದ್ರೆ ವೀಕ್ಷಕರೇ, ಎಲ್ಲರಿಗೂ ಕೂಡ ಈ ಒಂದು ಹಣವನ್ನ ಜಮೆ ಮಾಡಲಾಗಿದೆ. ಒಟ್ಟು 62,000 ರೂಪಾಯಿ ಒಂದು ಗೃಹಲಕ್ಷ್ಮಿ ಅಕೌಂಟ್ಗೆ ಸರ್ಕಾರ ಕೊಟ್ಟಿದೆ ಇಲ್ಲಿವರೆಗೂ. ಆದ್ರೆ ಯೋಜನೆ ಪ್ರಾರಂಭವಾಗಿ ಆಗಸ್ಟ್ ತಿಂಗಳಿನಿಂದ 3 ವರ್ಷ ಕಂಪ್ಲೀಟ್ ಆಗ್ತಾ ಇದೆ. ಇದು ತುಂಬಾ ಇಂಪಾರ್ಟೆಂಟ್. ನೋಡಿ, 3 ವರ್ಷ ಅಂದ್ರೆ 36 ತಿಂಗಳಾಗುತ್ತೆ. 36 ತಿಂಗಳಲ್ಲಿ 36 ಕಂತು ಸರ್ಕಾರ ಕೊಡಬೇಕಿತ್ತ, ಅಂದ್ರೆ 35 ಕಂತಾದ್ರೂ ಕೊಡಬೇಕಿತ್ತ. ಆದ್ರೆ ಈಗ 32ನೇ ಕಂತು ಹಣ ಈಗ ಬಿಡುಗಡೆ ಆಗುವ ಸಾಧ್ಯತೆ ಇದೆ. ಅಂದ್ರೆ ಇನ್ನು ಬಾಕಿ ಉಳಿದ ಕಂತುಗಳ ಸರ್ಕಾರ ಹಣ ಯಾವಾಗ ಬಿಡುಗಡೆ ಮಾಡುತ್ತೆ ಎಂಬುದರ ಬಗ್ಗೆ ಅಧಿಕೃತ ಅಪ್ಡೇಟ್ ಇನ್ನೂ ಕೂಡ ಬಂದಿಲ್ಲ ವೀಕ್ಷಕರೇ. ಆದ್ರೆ ಹಂತ ಹಂತವಾಗಿ ಬಾಕಿ ಕಂತುಗಳನ್ನ ಸರ್ಕಾರ ಬಿಡುಗಡೆ ಮಾಡ್ತಾ ಇರುವಂತದ್ದು. ನೋಡಿ, ಮೊನ್ನೆ ತಾನೇ ಯಾರಿಗೆಲ್ಲ 30ನೇ ಕಂತು ಬಂದಿದ್ದಿಲ್ಲ ಅವರಿಗೂ ಕೂಡ 2,000 ರೂಪಾಯಿ ಜಮೆ ಆಗಿದೆ. ಮತ್ತೆ 31ನೇ ಕಂತು ಅದು 2,000 ರೂಪಾಯಿ ಜಮೆ ಆಗಿದೆ. ಅಂದ್ರೆ ಒಂದು ಅಕೌಂಟ್ಗೆ 4,000 ರೂಪಾಯಿ, 2,000 ರೂಪಾಯಿ, ಹಾಗೆ 2 ಬಾರಿ ಕೂಡ ಹಣ ಜಮೆ ಆಗಿದೆ. ಮತ್ತೆ ಮೊನ್ನೆ ಏಪ್ರಿಲ್ ತಿಂಗಳಲ್ಲೂ ಕೂಡ ಇದೇ ಪ್ರಕಾರ ಯಾರಿಗೆಲ್ಲ ಮಾರ್ಚ್ ತಿಂಗಳಲ್ಲಿ ಹಣ ಬಂದಿದ್ದಿಲ್ಲ ಅವರಿಗೆ ಏಪ್ರಿಲ್ ತಿಂಗಳಲ್ಲೂ ಕೂಡ ಹಣ 2 ಬಾರಿ ಕೆಲವರಿಗೆ ಜಮೆ ಆಗಿದೆ. ಕೆಲವೊಮ್ಮೆ ಏನಾಗುತ್ತೆ, ಒಂದೇ ತಿಂಗಳಲ್ಲಿ 2 ಬಾರಿ ಹಣ ಜಮೆ ಆಗಿರುತ್ತೆ. ಅಂದ್ರೆ ಒಂದು ತಿಂಗಳದ್ದು ಏನಾದ್ರೂ ಬಾಕಿ ಇದ್ರೆ ಒಂದು ತಿಂಗಳದನ್ನ ಕ್ಲಿಯರ್ ಮಾಡ್ತಾರೆ. ಸೊ ವೀಕ್ಷಕರೇ, ಈ ಪ್ರಕಾರ ಈ ಒಂದು ಬ್ಯಾಲೆನ್ಸ್ ಕಂತುಗಳನ್ನ ಸರ್ಕಾರ ಹಂತ ಹಂತವಾಗಿ ಪೇಮೆಂಟ್ ಮಾಡ್ತಾ ಈಗ 31ನೇ ಕಂತಿನವರೆಗೂ ಹಣವನ್ನ ಕೊಟ್ಟಿದೆ. ಈಗ 32ನೇ ಕಂತಿನ ಹಣದ ಸಮಯ ಬರುತ್ತೆ ಅಂತಾನೆ ಹೇಳ್ಬಹುದು. ಆಗಸ್ಟ್ ಮೊದಲ ವಾರದಲ್ಲಿ ಮತ್ತೊಂದು ಕಂತು 2,000 ರೂಪಾಯಿ 32ನೇ ಕಂತು ಹಣ ಬಿಡುಗಡೆ ಆಗುವ ಎಲ್ಲ ಸಾಧ್ಯತೆ ಇರುವಂತದ್ದು. ಆದ್ರೆ ಇನ್ನೊಂದು ಸುತ್ತಿನ ಕಂತಿನ ಹಣ ಬಿಡುಗಡೆ ಆಗೋಕ್ಕಿಂತ ಮುಂಚೆನೆ ಗೃಹಲಕ್ಷ್ಮಿಯರ ಮನೆ ಬಾಗಿಲಿಗೆ ಒಂದು ಅರ್ಜಿ ನಮೂನೆ ಕೂಡ ಬರಲಿದೆ ಅಂತೆ. ಅಂದ್ರೆ ಪ್ರತಿಯೊಬ್ಬರು ಗೃಹಲಕ್ಷ್ಮಿಯರು ಕೂಡ ಇನ್ಮುಂದೆ ಹಣ ಪಡ್ಕೋಬೇಕಂದ್ರೆ ನಿಮ್ಮ ಬಯೋಮೆಟ್ರಿಕ್ ಮತ್ತು ನಿಮ್ಮ ಮುಖ ಚೆಹರೆ ದೃಢೀಕರಣ, ಅಂದ್ರೆ ಇದಕ್ಕೆ ಸಿಂಪಲ್ ಆಗಿ KYC ಅಂತಾನು ಕೂಡ ನೀವು ಕರಿಬಹುದು. ಅಂದ್ರೆ ಮತ್ತೊಮ್ಮೆ ಮರು ಅರ್ಜಿ ನೀವು ಹಾಕಬೇಕಾಗುತ್ತೆ. ಯಾವ ತರ ಈಗ ಗೃಹ ಜ್ಯೋತಿ ಯೋಜನೆಗೆ ಮರು ಅರ್ಜಿ ಪ್ರಕ್ರಿಯೆ ನಡೀತಾ ಇದೆ, ಆ ಪ್ರಕಾರವೇ ಗೃಹಲಕ್ಷ್ಮಿ ಯೋಜನೆಗೂ ಕೂಡ ಮನೆಗೆ ಸಿಬ್ಬಂದಿಗಳು ಬರಬಹುದು. ಗ್ಯಾರಂಟಿ ಯೋಜನೆ ಸಿಬ್ಬಂದಿಗಳಾಗಿರ್ಬೋದು, ಅಧಿಕಾರಿಗಳು ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು ಕೂಡ ಈ ಒಂದು ಮರು ಅರ್ಜಿ ಪ್ರಕ್ರಿಯೆಯಲ್ಲಿ ನಿಮಗೆ ಸಹಾಯ ಮಾಡಬಹುದು ಅಂತ ಹೇಳಲಾಗಿದೆ. ಸೊ ಪ್ರತಿಯೊಬ್ರು ಕೂಡ ನಿಮ್ಮ ಕೈಗೆ ಅರ್ಜಿ ಬಂದ ನಂತರ ನೀವು ಅದರಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಮೇಲೆ ಯಾವ ತರ ಇರುತ್ತೆ ಆ ತರ ಹೆಸರು ಹಾಕಬೇಕಾಗುತ್ತೆ. ಮತ್ತೆ ನಿಮ್ಮ ಒಂದು ರೇಷನ್ ಕಾರ್ಡ್ ನಂಬರು, ಮತ್ತೆ BPL ಕಾರ್ಡು, APL ಕಾರ್ಡು, ಅಥವಾ ನೀವು ತೆರಿಗೆ ಪಾವತಿದಾರ ಆಗಿದ್ರೆ ಎಸ್ ಆರ್ ನೋ, ಈ ತರ ಒಂದು 5-6 ಕ್ವಶನ್ಗಳು ಕೂಡ ಇರುವಂತದ್ದು ಅಂತ ಹೇಳಲಾಗ್ತಾ ಇದೆ. ಸೊ ಇಲ್ಲಿ ಗೃಹಲಕ್ಷ್ಮಿಯರಿಗೆ ಒಂದು ಅರ್ಜಿ ನಮೂನೆ ಕೂಡ ಕೈಗೆ ಬರುತ್ತೆ. ಹೀಗಾಗಿ ಪ್ರತಿಯೊಬ್ಬರು ಕೂಡ ನಿಮ್ಮ ಬಯೋಮೆಟ್ರಿಕ್ ಮತ್ತು ಫೇಸ್ ಅಥೆಂಟಿಕೇಶನ್ ಜೊತೆಗೆ ನಿಮ್ಮ ಮೊಬೈಲ್ ಸಂಖ್ಯೆ ಕೂಡ ರೆಡಿ ಇರಬೇಕು. ಅಂದ್ರೆ ನೋಡಿ, ಒಮ್ಮೆ ಬೇರೆಯವರ ಮೊಬೈಲ್ ನಂಬರ್ ಕೊಟ್ಟಿದ್ರೆ ಇಲ್ಲಿ ನಿಮಗೆ ಸಮಸ್ಯೆ ಆಗುತ್ತೆ. ನೀವು ಕೊಟ್ಟ ಮೊಬೈಲ್ ಸಂಖ್ಯೆಗೆ ಒಂದು OTP ಕೂಡ ಹೋಗುತ್ತೆ. ಆ ಒಂದು OTP ನಂಬರ್ ಕೂಡ ಅಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ಸೊ ನಿಮ್ಮ ಹತ್ರ ಆ ಮೊಬೈಲ್ ಸಂಖ್ಯೆ ಇಲ್ಲ ಅಂದ್ರೆ ಮರು ಅರ್ಜಿಯಲ್ಲಿ ನಿಮಗೆ ತೊಂದರೆ ಆಗಬಹುದು. ಸೊ ನಿಮ್ಮ ಮೊಬೈಲ್ ನಂಬರ್ ರೆಡಿ ಇಟ್ಕೊಳ್ಳಿ, ಮತ್ತೆ ಎಲ್ಲ ದಾಖಲೆಗಳು ರೆಡಿ ಇಟ್ಕೊಳ್ಳಿ. ಇನ್ನು BPL ಕಾರ್ಡು, APL ಕಾರ್ಡು, ರೇಷನ್ ಕಾರ್ಡ್ ಇದ್ರಿಗೂ ಕೂಡ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಯಾವ ತರ BPL ಕಾರ್ಡು, ಅಂತ್ಯೋದಯ ಕಾರ್ಡ್ ಇದ್ದವರಿಗೆ ಅಕ್ಕಿಗಳನ್ನ ಕೊಡ್ತೀರಿ, APL ಕಾರ್ಡ್ ಇದ್ದವರು ಕೂಡ ಅಕ್ಕಿ ಬೇಕು ಅಂತ ಸರ್ಕಾರಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ಮನವಿ ಮಾಡಿದ್ರೆ, ತುಂಬಾ ಜನ ಏನಾದ್ರೂ ಬೇಡಿಕೆ ಇಟ್ರೆ APL ಕಾರ್ಡ್ ಇದ್ದವರಿಗೂ ಕೂಡ ಸರ್ಕಾರ ಮುಂದಿನ ಬರೋ ದಿನ
APL ಕಾರ್ಡ್ವರೆಗೂ ಕೂಡ ಅಕ್ಕಿ ಕೊಡೋದಕ್ಕೆ ರೆಡಿ ಇದೆ ಅಂತ ರಾಜ್ಯ ಸರ್ಕಾರದಿಂದ ಆಹಾರ ಇಲಾಖೆಯಿಂದ ಸಚಿವರು KH ಮುನಿಯಪ್ಪ ಸರ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಮುಂದಿನ ಬರೋ ದಿನ APL ಕಾರ್ಡ್ವರೆಗೂ ಕೂಡ ಅಕ್ಕಿ ಕೊಡುವ ಒಂದು ನಿರ್ಧಾರ ಸರ್ಕಾರ ಮಾಡಬಹುದು. ಇನ್ನು ಎರಡನೇದಾಗಿ ಹೇಳ್ಬೇಕಂದ್ರೆ ಇಂಪಾರ್ಟೆಂಟ್, ತುಂಬಾ ದೊಡ್ಡ ಸಿಹಿ ಸುದ್ದಿ, ಅನ್ನಭಾಗ್ಯ ಇಂದಿರಾ ಕಿಟ್ ವಿತರಣೆ. ಹೌದು ವೀಕ್ಷಕರೇ, ಎಲ್ಲಾ ಒಂದು BPL ಕಾರ್ಡ್ ಇದ್ದವರಿಗೆ, ಅಂತ್ಯೋದಯ ಕಾರ್ಡ್ ಇದ್ದವರಿಗೆ ಒಂದು ನವೆಂಬರ್ ತಿಂಗಳ ಒಳಗೆ, ಅಂದ್ರೆ ನೋಡಿ ಇನ್ನು 2 ರಿಂದ 3 ತಿಂಗಳಲ್ಲಿ ಅನ್ನಭಾಗ್ಯ ಫಲಾನುಭವಿಗಳೇ ಅಂದ್ರೆ BPL ಕಾರ್ಡು, ಅಂತ್ಯೋದಯ ಕಾರ್ಡ್ ಇದ್ದವರಿಗೆ ಇಂದಿರಾ ಕಿಟ್ ವಿತರಣೆ ಶುರುವಾಗುತ್ತಂತೆ. ಅಂದ್ರೆ ಸದ್ಯಕ್ಕೆ ಸರ್ಕಾರದಿಂದ 5 kg ಅಕ್ಕಿಯನ್ನ ವಿತರಣೆ ಮಾಡ್ತಾ ಇರುವಂತದ್ದು. ಆದ್ರೆ ಇನ್ನೊಂದು ಕಡೆಗೆ ಕೇಂದ್ರ ಸರ್ಕಾರ 2 kg ಅಕ್ಕಿ, 3 kg ರಾಗಿಯನ್ನ ವಿತರಣೆ ಮಾಡ್ತಾ ಇದೆ. ಟೋಟಲ್ ಆಗಿ 7 kg ಅಕ್ಕಿ ಮತ್ತು 3 kg ರಾಗಿ ಸದ್ಯಕ್ಕೆ BPL ಕಾರ್ಡ್ ಇದ್ದವರಿಗೆ ವಿತರಣೆ ಮಾಡಲಾಗ್ತಾ ಇದೆ. ಆ ಪ್ರಕಾರ ಮುಂದಿನ ಬರೋ ದಿನ 5 kg ಅಕ್ಕಿ ಏನು ಸರ್ಕಾರ ಕೊಡ್ತಾ ಇದೆ ಅದು ಬಂದ್ ಆಗುತ್ತೆ. ಅಂದ್ರೆ ಕರ್ನಾಟಕ ಸರ್ಕಾರದ ಅಕ್ಕಿ ಕೊಡೋದನ್ನ ಬಂದ್ ಮಾಡಿ ಅದರ ಬದಲಾಗಿ ಇಂದಿರಾ ಕಿಟ್ ಅನ್ನ ವಿತರಣೆ ಮಾಡಲಾಗುತ್ತೆ ವೀಕ್ಷಕರೇ. ಇದು BPL ಮತ್ತು ಅಂತ್ಯೋದಯ ಕಾರ್ಡ್ ಇದ್ದವರಿಗೆ ಇಂದಿರಾ ಕಿಟ್ ವಿತರಣೆ ಮಾಡಲಾಗುತ್ತೆ. ಆದ್ರೆ APL ಕಾರ್ಡ್ ಇದ್ದವರಿಗೆ ಇಂದಿರಾ ಕಿಟ್ ಸಿಗೋದಿಲ್ಲ ಅಂತಾನೆ ಹೇಳ್ಬಹುದು. ಇನ್ನೊಂದು ಕಡೆಗೆ ಹೇಳ್ಬೇಕಂದ್ರೆ ಮುಂದಿನ ಬರೋ ದಿನ ನೋಡಿ, ನಿಮಗೆ ಇತ್ತ ಅಕ್ಕಿ ಮತ್ತು ರಾಗಿನೂ ಸಿಗುತ್ತೆ ಕೇಂದ್ರ ಸರ್ಕಾರದಿಂದ, ಇತ್ತ ನಮ್ಮ ಕರ್ನಾಟಕ ಸರ್ಕಾರದಿಂದ ನಿಮಗೆ ಜೋಳ, ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ ಮತ್ತೆ ಹೆಸರು ಕಾಳು ಕೂಡ ಇದೆ ಲಿಸ್ಟ್ ಅಲ್ಲಿ. ಆದ್ರೆ ಅದರ ಬದಲಾಗಿ ಹೆಚ್ಚುವರಿ ತೊಗರಿ ಬೆಳೆ ಕೊಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ 4+2 6 ಆಹಾರ ಸಾಮಗ್ರಿಗಳು ನಿಮಗೆ ಸಿಗಲಿದೆ ಟೋಟಲ್ ಆಗಿ ಅಂತ ಹೇಳ್ಬಹುದು. ಇದು BPL ಅಂತ್ಯೋದಯ ಕಾರ್ಡ್ ಇದ್ದವರಿಗೆ. ಆದ್ರೆ ಇಲ್ಲಿ ನೋಡಿ, ಇದನ್ನ 3 ಭಾಗದಲ್ಲಿ ವಿಂಗಡಿಸಿದ್ದಾರೆ. 2.5 kg ತೂಕದು, 5 kg ಮತ್ತು 7.5 kg. ಅಂದ್ರೆ ಒಂದು ಕುಟುಂಬಕ್ಕೆ ಒಂದು ಕಿಟ್ ಅಂತಾನೆ ಹೇಳ್ಬಹುದು. ನಿಮ್ಮ ಕುಟುಂಬದಲ್ಲಿ 2 ಜನ ಇದ್ರೆ ಅಂತವರಿಗೆ 2.5 kg, 4 ಜನ ಇದ್ರೆ 5 kg ಕಿಟ್ಟು, 5ಕ್ಕಿಂತ ಹೆಚ್ಚು ಜನ ಇದ್ರೆ 7.5 kg ಅಂತ ಹೇಳಲಾಗಿದೆ. ಮೂರನೇ ದೊಡ್ಡ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ, ಎಲ್ಲಾ ರೇಷನ್ ಕಾರ್ಡ್ ಇದ್ದವರಿಗೆ, BPL ಅಂತ್ಯೋದಯ ಕಾರ್ಡ್ ಇದ್ದವರಿಗೆ ನ್ಯಾಯಬೆಲೆ ಅಂಗಡಿಗಳು ಇನ್ಮುಂದೆ ಬೆಳಿಗ್ಗೆ 6 ರಿಂದ ರಾತ್ರಿ 10 ಗಂಟೆವರೆಗೂ ಓಪನ್ ಇರಲಿದೆ. ಸೊ ನೀವು ನಿಮ್ಮ ಫ್ರೀ ಸಮಯದಲ್ಲಿ ಹೋಗಿ ಪಡಿತರ ಆರಾಮವಾಗಿ ಪಡೆದುಕೊಳ್ಳಬಹುದು. ಇನ್ನು ಸರ್ಕಾರದಿಂದ ಮತ್ತೊಂದು ಗ್ಯಾರಂಟಿ ಅಂತಾನೆ ಹೇಳ್ಬಹುದು. ಶಾಶ್ವತ ನಿವಾಸ ಪ್ರಮಾಣ ಪತ್ರ ಮತ್ತು ಜಾತಿ ಪ್ರಮಾಣ ಪತ್ರ ಮನೆ ಬಾಗಿಲಿಗೆ ವಿತರಣೆ ಮಾಡಲಾಗುತ್ತೆ. ಹೌದು, ಸ್ಕ್ರೀನ್ ಮೇಲೆ ನೀವು ಅಧಿಕೃತ ಪೋಸ್ಟರ್ ಕೂಡ ನೋಡ್ತಿರಬಹುದು, ಸರ್ಕಾರದಿಂದ ಬಿಡುಗಡೆ ಮಾಡಿರುವಂತದ್ದು. ಸೊ 4,85,00,000 ಜನರಿಗೆ ಜಾತಿ ಪ್ರಮಾಣ ಪತ್ರವನ್ನ ಮತ್ತು ಶಾಶ್ವತ ನಿವಾಸ ಪ್ರಮಾಣ ಪತ್ರವನ್ನ ಮನೆ ಬಾಗಿಲಿಗೆ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ. ಈಗಾಗಲೇ ಅರ್ಜಿ ಪ್ರಕ್ರಿಯೆ, ಅಂದ್ರೆ ನೀವು ಮನೆಯಲ್ಲೂ ಕೂಡ ಆನ್ಲೈನ್ ನಲ್ಲಿ ಅಪ್ಲೈ ಮಾಡಬಹುದು, ಅಥವಾ ನೀವು ಬಾಪೂಜಿ ಸೇವಾ ಕೇಂದ್ರ ಆಗಿರ್ಬೋದು, ಸೇವಾ ಸಿಂಧು ಪೋರ್ಟಲ್ ಮೂಲಕವೂ ಕೂಡ ಇದಕ್ಕೆ ಅಪ್ಲೈ ಮಾಡಬಹುದಾಗುತ್ತೆ. ಮತ್ತೆ ಡಿಜಿಟಲ್ ಮೂಲಕವೂ ಕೂಡ, ಅಂದ್ರೆ PDF ಮೂಲಕವೂ ಕೂಡ ನೀವು ಇದನ್ನ ಪಡ್ಕೋಬಹುದಾಗಿದೆ. ಆದ್ರೆ ವೀಕ್ಷಕರು, ಇದು ಒಂದು ಗ್ಯಾರಂಟಿ ಅಂತಾನೂ ಕೂಡ ಮುಖ್ಯಮಂತ್ರಿ DK ಶಿವಕುಮಾರ್ ಸರ್ ಅವರು ಒಂದು ಘೋಷಣೆಯನ್ನ ಮಾಡಿರುವಂತದ್ದು. ಅಂದ್ರೆ ಯಾರೂ ಕೂಡ ಮತಪಟ್ಟಿಯಿಂದ ದೂರ ಉಳಿಬಾರದು. SIR ಅಲ್ಲಿ ಏನಾದ್ರೂ ನಿಮಗೆ ಸಮಸ್ಯೆ ಆದ್ರೆ, ದಾಖಲೆಗಳನ್ನ ಕೇಳೋದಾಗ ಬಂದ್ರೆ, ಅವಾಗ ನೀವು ಶಾಶ್ವತ ನಿವಾಸಿ ಪ್ರಮಾಣ ಪತ್ರ ಕೊಡೋದ್ರ ಮೂಲಕ SIRಗೂ ಕೂಡ ದಾಖಲೆ ತುಂಬಾ ಯೂಸ್ ಆಗುತ್ತೆ. ಸೊ ಯಾರೆಲ್ಲ ಮತಪಟ್ಟಿಯಿಂದ ದೂರ ಉಳಿಬಾರದು ಅಂತಾನೆ ಈ ಒಂದು ಶಾಶ್ವತ ನಿವಾಸ ಪ್ರಮಾಣ ಪತ್ರ ಕೊಡೋದಕ್ಕೆ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡಿರುವಂತದ್ದು. ಹೀಗಾಗಿ ಇದು ಕೂಡ ನಿಮ್ಮ ಮತದಾನದ ಹಕ್ಕು ಉಳಿಯುವ ಒಂದು ಗ್ಯಾರಂಟಿ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ. ಸೊ ಈಗ ನೋಡಿ, ವೋಟರ್ ಕಾರ್ಡು ಮತ್ತು ರೇಷನ್ ಕಾರ್ಡು, ಆಧಾರ್ ಕಾರ್ಡ್ ಮಾತ್ರ ಇಂಪಾರ್ಟೆಂಟ್ ಅಲ್ಲ, ಮತಪಟ್ಟಿಯಲ್ಲಿ ನಿಮ್ಮ ಹೆಸರು ಉಳಿಯೋದು ಕೂಡ ಒಂದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಸರ್ಕಾರದ ಯಾವುದೇ ಯೋಜನೆಗಳು, ಗೃಹಲಕ್ಷ್ಮಿ ಹಣ ಆಗಿರ್ಬೋದು ನಿಮಗೆ ಬರ್ಬೇಕಂದ್ರೆ, BPL ಕಾರ್ಡ್ ನಿಮಗೆ ಲಾಭ ಸಿಗಬೇಕು ಅಂದ್ರೆ, ಇನ್ನು ಮುಖ್ಯವಾಗಿ ಪಿಂಚಣಿ ಹಣಗಳು ಬರ್ಬೇಕಂದ್ರೆ ನೀವು ಮತಪಟ್ಟಿಯಲ್ಲಿ ನಿಮ್ಮ ಹೆಸರು ಉಳಿಸಿಕೊಳ್ಬೇಕಾಗುತ್ತೆ. ಅಂದ್ರೆ ನಿಮ್ಮ ಮತಪಟ್ಟಿಯಿಂದ ಹೆಸರು ಡಿಲೀಟ್ ಆಯ್ತು ಅಂದ್ರೆ ನಿಮಗೆ ಯಾವುದೇ ರೀತಿ ಯೋಜನೆಗಳ ಲಾಭ ಸಿಗೋದಿಲ್ಲ ಅಂತ ಮೊದಲೇ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಈಗಾಗಲೇ SIR ಪ್ರಕ್ರಿಯೆ ಪ್ರಾರಂಭ ಕೂಡ ಆಗಿರುವಂತದ್ದು. ಮತ್ತೆ BL ಅವರು ನಿಮಗೆ ಅರ್ಜಿ ಕೂಡ ಕೊಟ್ಟಿದ್ದಾರೆ. ಮತ್ತೆ ನೀವು ಅರ್ಜಿ ತುಂಬಿ ವಾಪಸ್ ಕೊಟ್ಟಿದ್ರೆ ನೋಡಿ, 17ನೇ ತಾರೀಕಿನ ಒಳಗೆ ನಿಮ್ಮ ಹೆಸರು ಕರಡು ಮತದಾರರ ಪಟ್ಟಿಯಲ್ಲಿ ಬಂದಿದೆ ಇಲ್ಲವಂತ ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ. ಅಂದ್ರೆ ಯಾರದ್ದು ಏನಾದ್ರೂ ಹೆಸರು ಬರಲಿಲ್ಲ, ಕೆಲವೊಮ್ಮೆ ನಿಮಗೆ ಅಡಿಷನಲ್ ಇನ್ಫಾರ್ಮೇಶನ್ ಕೇಳಿದ್ರೆ ಅವಾಗ ನೀವು ದಾಖಲೆಗಳನ್ನ ಕೊಟ್ಟು ಮತ್ತೊಮ್ಮೆ ಆಡ್ ಆನ್ ನಿಮ್ಮ ಹೆಸರನ್ನ ಮಾಡಿಸಬಹುದು. ಅದಿಲ್ಲ ಅಂತಲ್ಲ, ಆದ್ರೆ ಅದಕ್ಕೆ ಬೇಕಾದ ದಾಖಲೆ ಅಂದ್ರೆ ಅದರಲ್ಲಿ ಒಂದಾದ ಈ ಒಂದು ಶಾಶ್ವತ ನಿವಾಸಿ ಪ್ರಮಾಣ ಪತ್ರ. ಸೊ ಈ ಒಂದು ಪತ್ರ ನೀವು ರೆಡಿ ಇಟ್ಕೊಂಡಿದ್ರೆ, SIR ಅಲ್ಲಿ ಏನಾದ್ರೂ ನಿಮಗೆ ಸಮಸ್ಯೆ ಕಂಡು ಬಂದ್ರೆ ಅವಾಗ ನೀವು ಈ ಒಂದು ಪ್ರಮಾಣ ಪತ್ರ ಕೊಡೋದ್ರ ಮೂಲಕ ನಿಮ್ಮ ಒಂದು ಅಧಿಕೃತವಾಗಿ ನಿಮ್ಮ ಒಂದು ಹೆಸರನ್ನ ಕೂಡಿಸೋದಕ್ಕೆ ಇದು ಒಂದು ಸಹಾಯವಾಗಲಿದೆ ಅಂತ ಹೇಳಲಾಗಿದೆ. ಹೀಗಾಗಿ SIRಗೆ ಒಂದು ದೊಡ್ಡ ಅಗತ್ಯಕ್ಕೆ ಬೇಕಾದ ಒಂದು ದಾಖಲೆಗಳಲ್ಲಿ ವಿಳಂಬವಿಲ್ಲದೆ ಲಭ್ಯವಾಗೋದಕ್ಕೆ ಈ ಒಂದು ಜಾತಿ ಮತ್ತು ನಿವಾಸಿ ಪ್ರಮಾಣ ಪತ್ರ ಮನೆ ಬಾಗಿಲಿಗೆ ವಿತರಣೆ ಮಾಡಲಾಗುತ್ತೆ. ಇದಕ್ಕೋಸ್ಕರ ನೀವು ಅರ್ಜಿಯನ್ನ ಹಾಕಬೇಕು, ಅಥವಾ ನೀವು ಆನ್ಲೈನ್ ಮೂಲಕ ಆಧಾರ್ ವೆರಿಫಿಕೇಶನ್ ಕೂಡ ಮಾಡಿದನ್ನ ನೀವು ಡೌನ್ಲೋಡ್ ಕೂಡ ಮಾಡ್ಕೋಬಹುದು. ವೀಕ್ಷಕರು, ಹೆಚ್ಚಿನ ಮಾಹಿತಿಗಾಗಿ ನೀವು ಸೇವಾ ಸಿಂಧು ಪೋರ್ಟಲ್ ಮತ್ತೆ ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ ಹೋಗಿ ಕೇಳಬಹುದು. ಇನ್ನು ನೀವು ಈಗಾಗಲೇ ಅರ್ಜಿಗಳನ್ನ ತುಂಬಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ, ಇಲ್ಲ ಅಂದ್ರೆ ನೋ ಅಂತ ಕಮೆಂಟ್ ಮಾಡಿ. ಯಾಕಂದ್ರೆ ಯಾವ ತರ ನಿಮ್ಮ ಹೆಸರು ನೀವು ಚೆಕ್ ಮಾಡಬಹುದು, ಕರಡು ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಬಂದಿದೆ ಇಲ್ಲೋ ಯಾವ ತರ ಚೆಕ್ ಮಾಡಬಹುದು, ನಾವು ನಿಮಗೆ ಮುಂದಿನ ಬರೋ ವಿಡಿಯೋದಲ್ಲಿ ಅದರ ಬಗ್ಗೆ ಅಪ್ಡೇಟ್ ಕೊಡ್ತೇವೆ. ನೀವು ಎಸ್ ಅಂತ ಕಮೆಂಟ್ ಮಾಡಿದ್ರೆ ನಾವು ನಿಮಗೆ ನೆಕ್ಸ್ಟ್ ವಿಡಿಯೋ ಅದರ ಬಗ್ಗೆ ಮಾಹಿತಿ ಕೊಡ್ತೇವೆ. ಈಗ ಬನ್ನಿ, ಯಾವೆಲ್ಲ ಜಿಲ್ಲೆಗಳಿಗೆ ಮಳೆ ಅಲರ್ಟ್ ಕೊಡಲಾಗಿದೆ, ಈ ಜಿಲ್ಲೆ ಜನರಿಗೆ ಮತ್ತೆ ಈಗ ಅಲರ್ಟ್ ಅಂತಾನೆ ಹೇಳಬಹುದು ವೀಕ್ಷಕರೇ. ಹಾಗಾದ್ರೆ ಆರೆಂಜ್ ಅಲರ್ಟ್ ಇದ್ದ ಜಿಲ್ಲೆಗಳು, ದೊಡ್ಡ ಪ್ರಮಾಣದಲ್ಲಿ ಮಳೆ ಆಗುತ್ತೆ, ಅಂದ್ರೆ ಗುಡುಗು ಸಿಡಿಲು ಭಾರಿ ಗಾಳಿ ಸಮೇತ ಮಳೆ ಆಗುತ್ತೆ ಈ ಜಿಲ್ಲೆಗಳಲ್ಲಿ. ಆ ಜಿಲ್ಲೆಗಳ ಹೆಸರು ಬಂದು ಉತ್ತರ ಕನ್ನಡ, ಉಡುಪಿ ಮತ್ತು ದಕ್ಷಿಣ ಕನ್ನಡ. ಈ ಜಿಲ್ಲೆಗಳಲ್ಲಿ ಮತ್ತೆ 3 ದಿನಗಳ ಕಾಲ ಅಲರ್ಟ್ ಅಂತಾನೆ ಹೇಳಬಹುದು. ಅಂದ್ರೆ ದೊಡ್ಡ ಪ್ರಮಾಣದಲ್ಲಿ ಮಳೆ ಆಗೋ ಸಾಧ್ಯತೆ ಇದೆ.
ಸೊ ಸ್ವಲ್ಪ ಜನರು ಇಲ್ಲಿ ಎಚ್ಚರ ಇರಬೇಕು ಅಂತ ಹೇಳಲಾಗಿದೆ. ಇನ್ನು ಮಲೆನಾಡು ಮತ್ತು ಕರಾವಳಿ ಭಾಗದಲ್ಲಿ ಮತ್ತು ಶಿವಮೊಗ್ಗ, ಚಿಕ್ಕಮಗಳೂರು ಈ ಜಿಲ್ಲೆಗಳಲ್ಲೂ ಕೂಡ ಮಳೆ ಆಗಲಿದೆ ಅಂತ ಹವಾಮಾನ ಇಲಾಖೆ ಹೇಳಿರುವಂತದ್ದು. ಇನ್ನು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ತುಮಕೂರು, ಮಂಡ್ಯ, ಮೈಸೂರು, ಹಾವೇರಿ, ಹಾಸನ, ಕೊಡಗು ಈ ಭಾಗದಲ್ಲಿ ಸಾಧಾರಣ ಮಳೆ ಆದ್ರೂ ಕೂಡ ಗುಡುಗು ಸಿಡಿಲು ಭಾರಿ ಬಿರುಗಾಳಿ ಕೂಡ ಬೀಸಲಿದೆ ಮತ್ತು ಚಳಿ ಗಾಳಿ ಕೂಡ ಬೀಸಲಿದೆ. ಹೀಗಾಗಿ ವಯಸ್ಸಾದವರು, ಚಿಕ್ಕ ಮಕ್ಕಳು ಆದಷ್ಟು ಬೆಚ್ಚಗೆನೆಯ ಒಂದು ಬಟ್ಟೆಗಳನ್ನು ಧರಿಸಬೇಕು ಅಂತ ಹೇಳಲಾಗಿದೆ. ಅಂದ್ರೆ ನಿಮ್ಮ ಒಂದು ಆರೋಗ್ಯದ ಕಾಳಜಿ ಕೂಡ ನೀವು ಮಾಡ್ಕೋಬೇಕಾಗುತ್ತೆ. ಚಿಕ್ಕ ಮಕ್ಕಳು ಇದ್ರೆ ಮತ್ತೆ ವಯಸ್ಸಾದವರು ಇದ್ರೆ ಈಗ ವೈರಲ್ ಫೀವರ್ ಕೂಡ ಶುರುವಾಗಿದೆ. ಅಂದ್ರೆ ಜ್ವರ, ಕೆಮ್ಮು, ನೆಗಡಿ, ಶೀತ ಈ ತರ ಒಂದು ಸಂಖ್ಯೆಗಳು ಕೂಡ ಜಾಸ್ತಿ ಆಗ್ತಾ ಇರುವಂತದ್ದು. ಸೊ ಜನರು ಸ್ವಲ್ಪ ಎಚ್ಚರವಾಗಿರ್ಬೇಕು. ಇನ್ನು ಗದಗ, ಹುಬ್ಬಳ್ಳಿ, ಧಾರವಾಡ, ಬೀದರ್, ಬಾಗಲಕೋಟೆ, ಬೆಳಗಾವಿ, ಕಲಬುರಗಿ, ಕೊಪ್ಪಳ, ರಾಯಚೂರು ಈ ಭಾಗದಲ್ಲೂ ಕೂಡ ಭಾರಿ ಮಳೆ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ. ಸೊ ನಿಮ್ಮ ಊರಲ್ಲೂ ಮಳೆ ಬರ್ತಾ ಇದ್ರೆ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ. ಇನ್ನು ಬಂಗಾರ ಮತ್ತು ಬೆಳ್ಳಿ ಬೆಲೆ ಎಷ್ಟು ಇಳಿಕೆ ಆಗಿದೆ, ಈಗ ತಗೋಬೇಕಾ ಬೇಡ ಎಂಬ ಪ್ರಶ್ನೆ ಕೂಡ ಬರುತ್ತೆ. ಆನ್ಲೈನ್ ನಲ್ಲಿ ಮಲ್ಟಿ ಕಮೋಡಿಟಿ ಎಕ್ಸ್ಚೇಂಜ್ ಪ್ರಕಾರ ಒಂದೇ ದಿನ ಬಂಗಾರ ಮತ್ತು ಬೆಳ್ಳಿ ಎರಡೂ ಕೂಡ ಭಾರಿ ಒಂದು ಇಳಿಕೆ ಆಗಿರುವಂತದ್ದು. ಅಂದ್ರೆ ವೀಕ್ಷಕರ, ಮೊದಲಿಗೆ ಹೇಳ್ಬೇಕಂದ್ರೆ ಬಂಗಾರದ ಬೆಲೆ ಬರೋಬ್ಬರಿ ಹೋದ 2 ತಿಂಗಳ ಹಿಂದೆ 1,60,000 ರೂಪಾಯಿ ಇತ್ತು 10 ಗ್ರಾಮ್ಗೆ. ಈಗ 1,45,000 ರೂಪಾಯಿಗೆ ಬಂದಿದೆ. ಅಂದ್ರೆ ಹತ್ತತ್ರ 13,000 ರಿಂದ 15,000 ರೂಪಾಯಿಯಷ್ಟು ಬೆಲೆಯಲ್ಲಿ ಕುಸಿತ ಈ ತಿಂಗಳಲ್ಲಿ ಕಂಡು ಬಂದಿರುವಂತದ್ದು. ಅಂದ್ರೆ ದೊಡ್ಡ ಪ್ರಮಾಣದಲ್ಲಿ ಬಂಗಾರ ಇಳಿಕೆ ಆಗಿದೆ, ಇನ್ನೂ ಇಳಿಕೆ ಆಗಲಿದೆ. ಅಮೆರಿಕ ಮತ್ತು ಇರಾನ್ ನಡುವೆ ಯುದ್ಧ ಮತ್ತೆ ಪ್ರಾರಂಭವಾಗಿರೋದ್ರಿಂದ ಕಚ್ಚಾ ತೈಲಗಳ ಬೆಲೆ ಮತ್ತೆ ಏರಿಕೆ ಆಗ್ತಾ ಇದೆ. ಸೊ ಯಾವಾಗ ಕಚ್ಚಾ ತೈಲ ಬೆಲೆ ಏರಿಕೆ ಆಗುತ್ತೆ, ಅಮೆರಿಕನ್ ಡಾಲರ್ ಕೂಡ ಬಲವಾಗುತ್ತೆ. ಸೊ ಇತ್ತ ಬಂಗಾರ ಬೆಳ್ಳಿಯಲ್ಲಿ ಹೂಡಿಕೆದಾರರ ಸಂಖ್ಯೆ ಕಡಿಮೆ ಆಗಿರೋದು ಈ ಒಂದು ಬೆಲೆ ಇಳಿಕೆಗೆ ಕಾರಣ ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ಹಾಗಾದ್ರೆ ಬೆಳ್ಳಿ ಬೆಲೆ ಎಷ್ಟು ಇಳಿಕೆ ಆಗಿದೆ ನೋಡಿ. ಈಗ 10 ಗ್ರಾಂ ಬಂಗಾರದ ಬೆಲೆ 1,44,000 ರೂಪಾಯಿ ತನಕ ಬಂದು ನಿಂತಿದೆ. ಇದು 24 ಕ್ಯಾರೆಟ್ ಚಿನ್ನದ ಬೆಲೆ. 18 ಕ್ಯಾರೆಟ್ ಚಿನ್ನದ ಬೆಲೆ 1,09,000 ರೂಪಾಯಿ ಅಂತಾನೂ ಕೂಡ ಹೇಳ್ಬೋದು. ಇನ್ನು ಬೆಳ್ಳಿ ಬೆಲೆ ಹೋದ 2 ತಿಂಗಳ ಹಿಂದೆ ಅಂದ್ರೆ ಮೇ ತಿಂಗಳಲ್ಲಿ 2,80,000, 2,90,000 ರೂಪಾಯಿ ತನಕ ಹೋಗಿತ್ತು. ಆದ್ರೆ ಈಗ 2,40,000 ರೂಪಾಯಿ ಇದೆ. ಆನ್ಲೈನ್ MCX ಅಲ್ಲಿ 2,30,000, 2,25,000 ರೂಪಾಯಿ ಟ್ರೇಡ್ ಆಗ್ತಾ ಇದೆ. ಬೆಳ್ಳಿ ಕೂಡ 1 ಕೆಜಿಗೆ 2 ತಿಂಗಳಲ್ಲಿ 40,000 ರಿಂದ 60,000 ರೂಪಾಯಿ ಅಷ್ಟು ಇಳಿಕೆ ಆಗಿರುವಂತದ್ದು. ಇವತ್ತಿಗೆ ಇಷ್ಟ ಆಗುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.